ಆತ್ಮೀಯ ಸ್ನೇಹಿತರೆ, ಕಿಮ್ ಕಿಂಗ್ಡಮ್‌ಗೆ ಸ್ವಾಗತ, ಸುಸ್ವಾಗತ. ಟ್ರಂಪ್ ಯಾಕೆ ಗ್ರೀನ್‌ಲ್ಯಾಂಡ್ ಮೇಲೆ ಕಣ್ಣು? ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್‌ಲ್ಯಾಂಡನ್ನು ಖರೀದಿಸಲು ಬಯಸಿರುವುದಾಗಿ ಘೋಷಿಸಿದಾಗ ಜಗತ್ತು ಗಹಿಗಹಿಸಿ ನಕ್ಕಿತ್ತು. ಲೇಟ್ ನೈಟ್ ಶೋಗಳು ಕೂಡ ಇದನ್ನು ಹಾಸ್ಯಾಸ್ಪದವಾಗಿ ಮಾಡಿದ್ವು. ರಾಜಕಾರಣಿಗಳು ಇದನ್ನು ಅಸಂಬದ್ಧ ಎಂದು ತಿರಸ್ಕರಿಸಿದ್ದರು. ಆದರೆ ಈ ಆಲೋಚನೆ ಎಂದಿಗೂ ಹಾಸ್ಯಾಸ್ಪದವಾಗಿರಲಿಲ್ಲ. ಗ್ರೀನ್‌ಲ್ಯಾಂಡ್ ನಿಜವಾಗಿಯೂ ಭೂಮಿಯ ಮೇಲಿನ ಅತ್ಯಮೂಲ್ಯ ಭೂಭಾಗಗಳಲ್ಲಿ ಒಂದಾಗಿತ್ತು. ಭವಿಷ್ಯದ ಜಾಗತಿಕ ಶಕ್ತಿಯ ಯುದ್ಧಭೂಮಿಯಾಗಿ ಪರಿವರ್ತನೆ ಹೊಂದಿತ್ತು. ಗ್ರೀನ್‌ಲ್ಯಾಂಡ್ ಯಾಕೆ ಇಷ್ಟೊಂದು ಮಹತ್ವವೆಂದರೆ, ಗ್ರೀನ್‌ಲ್ಯಾಂಡ್ ವಿಶ್ವದ ಅತಿ ದೊಡ್ಡ ದ್ವೀಪ. ಇದು ಉತ್ತರ ಅಮೆರಿಕ ಮತ್ತು ಯುರೋಪ್ ಸಾಗರ ಮಧ್ಯದಲ್ಲಿ ಕಂಡುಬರುತ್ತೆ. ನಕ್ಷೆಯಲ್ಲಿ ಇದು ಖಾಲಿ ಮತ್ತು ಹಿಮದಿಂದ ಮುಚ್ಚಿದಂತೆ ಕಾಣಬಹುದು, ಆದರೆ ತಾಂತ್ರಿಕವಾಗಿ ಇದರ ಮೌಲ್ಯ ಅಳೆಯಲಾಗದಷ್ಟು ದೊಡ್ಡದು. ಯಾರು ಗ್ರೀನ್‌ಲ್ಯಾಂಡನ್ನು ನಿಯಂತ್ರಿಸ್ತಾರೋ ಅವರು ಆರ್ಕ್ಟಿಕ್ ಪ್ರವೇಶವನ್ನು ನಿಯಂತ್ರಿಸುತ್ತಾರೆ ಮತ್ತು ಆರ್ಕ್ಟಿಕ್ ವೇಗವಾಗಿ ಮುಂದಿನ ಜಾಗತಿಕ ಗಡಿ ಪ್ರದೇಶವಾಗುವಂತೆ ಪರಿವರ್ತನೆ ಹೊಂದುತ್ತಿದೆ. ಹವಾಮಾನ ಬದಲಾವಣೆಯಿಂದಾಗಿ ಆರ್ಕ್ಟಿಕ್ ಹಿಮವು ಇತಿಹಾಸದಲ್ಲೇ ಅತ್ಯಂತ ವೇಗವಾಗಿ ಕರಗುತ್ತಿದೆ. ಇದರಿಂದ ಏಷ್ಯಾ, ಯುರೋಪ್ ಮತ್ತು ಉತ್ತರ ಅಮೆರಿಕದ ನಡುವಿನ ಪ್ರಯಾಣವನ್ನು ವಾರಗಳಷ್ಟು ಕಡಿಮೆ ಮಾಡುವ ಹೊಸ ಸಾಗಣೆ ಮಾರ್ಗಗಳನ್ನು ತೆರೆಯುತ್ತಿವೆ. ಇವು ವೇಗವಾಗಿ ವ್ಯಾಪಾರ, ಕಡಿಮೆ ವೆಚ್ಚ ಮತ್ತು ಭಾರೀ ಆರ್ಥಿಕತೆ ಲಾಭವನ್ನು ತರುತ್ತಿವೆ. ಆರ್ಕ್ಟಿಕ್ ಈಗ ಹಿಮದ ವ್ಯರ್ಥ ಪ್ರದೇಶವಲ್ಲ, ಇದು ಜಾಗತಿಕ ಹೆದ್ದಾರಿಯಾಗುತ್ತಿದೆ. ಗ್ರೀನ್‌ಲ್ಯಾಂಡ್‌ನಲ್ಲಿ ಈಗಾಗಲೇ ಪ್ರಮುಖ ಅಮೆರಿಕ ಸೈನಿಕ ತಾಣವಿದೆ, ಅದೇ ಥುಲೆ ಏರ್ ಬೇಸ್. ಈ ತಾಣವು ಅಮೆರಿಕಕ್ಕೆ ಪ್ರಮುಖವಾಗಿ ಕ್ಷಿಪಣಿ ಮುಂಚಿತ ಎಚ್ಚರಿಕಾ ವ್ಯವಸ್ಥೆಗಳು, ಬಾಹ್ಯಾಕಾಶ ನಿರ್ವಹಣೆಯಲ್ಲಿ ಆರ್ಕ್ಟಿಕ್‌ನಲ್ಲಿ ನಿಂತು ರಷ್ಯಾದ ಚಟುವಟಿಕೆಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡಬಹುದು. ಗ್ರೀನ್‌ಲ್ಯಾಂಡ್‌ನಲ್ಲೇ ನಿಂತು ಉತ್ತರ ಅಮೆರಿಕದ ಮೇಲೆ ಯಾವ ದೇಶಗಳು ಗುರಿಯನ್ನಿಟ್ಟು ಕ್ಷಿಪಣಿಗಳನ್ನು ಉಡಾಯಿಸಬಲ್ಲವೆಂದು ಅಮೆರಿಕ ಕೆಲವೇ ಕ್ಷಣಗಳಲ್ಲಿ ತಿಳಿಯಬಹುದು. ಸರಳವಾಗಿ ಹೇಳುವುದಾದರೆ, ಗ್ರೀನ್‌ಲ್ಯಾಂಡ್ ಅಮೆರಿಕವನ್ನು ರಕ್ಷಿಸುವ ಕವಚವಾಗಿ ಮಾರ್ಪಟ್ಟಿದೆ. ಆರ್ಕ್ಟಿಕ್ ತೆರೆಯುತ್ತಿದ್ದಂತೆ ಹೊಸ ಶಕ್ತಿಗಳು ಅಲ್ಲಿ ಪ್ರವೇಶ ಮಾಡುತ್ತಿವೆ. ರಷ್ಯಾ ತನ್ನ ಆರ್ಕ್ಟಿಕ್ ಸೈನ್ಯ ತಾಣಗಳು, ಐಸ್‌ಬ್ರೇಕರ್ ನೌಕಾಪಡೆಯನ್ನು ವಿಸ್ತರಿಸುತ್ತಿದೆ. ಚೀನಾ ತನ್ನನ್ನು ಆರ್ಕ್ಟಿಕ್ ಸಮೀಪದ ಶಕ್ತಿ ಎಂದು ಕರೆದಿರುವ ಈಗ ಚೀನಾ ಧ್ರುವ ಪ್ರದೇಶದ ಮೂಲಸೌಕರ್ಯ ಭಾರೀ ಹೂಡಿಕೆಯನ್ನು ಮಾಡುತ್ತಿದೆ. ವಾಷಿಂಗ್ಟನ್‌ಗೆ ಇದು ಅಪಾಯದ ಸಂಕೇತ. ಗ್ರೀನ್‌ಲ್ಯಾಂಡ್‌ನಲ್ಲಿ ಪ್ರತಿಸ್ಪರ್ಧಿಗಳ ಪ್ರಭಾವಕ್ಕೆ ಬೀರುವುದಕ್ಕೆ ಅವಕಾಶ ನೀಡುವುದು ತಾಂತ್ರಿಕ ವಿಪತ್ತು. ಗ್ರೀನ್‌ಲ್ಯಾಂಡ್‌ನ ಕೆಳಗೆ ಅಪಾರ ಪ್ರಮಾಣದ ಅಪರೂಪದ ಭೂಖನಿಜಗಳಾದ ಯುರೇನಿಯಂ, ತೈಲ, ನೈಸರ್ಗಿಕ ಅನಿಲ. ಅಪರೂಪದ ಭೂಖನಿಜಗಳು ಅವಶ್ಯಕವಾಗಿರುವುದು ಸ್ಮಾರ್ಟ್‌ಫೋನ್ಗಳಿಗೆ, ವಿದ್ಯುತ್ ವಾಹನಗಳಿಗೆ, ಉನ್ನತ ಮಟ್ಟದ ಆಯುಧ ವ್ಯವಸ್ಥೆಗಳಿಗೆ. ಇಂದು ಈ ಸರಬರಾಜು ಸರಣಿಯಲ್ಲಿ ಚೀನಾ ಪ್ರಾಬಲ್ಯ ಹೊಂದಿರುವುದನ್ನು ಗ್ರೀನ್‌ಲ್ಯಾಂಡ್ ಈ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಟ್ರಂಪ್ ಅವರ ಈ ಆಲೋಚನೆಯ ಇತಿಹಾಸದಲ್ಲಿ ಊಹಾಪೋಹಗಳ ಕೆಲವು ಉದಾಹರಣೆಗಳಿವೆ. 1867ರಲ್ಲಿ ಅಮೆರಿಕ ರಷ್ಯಾದಿಂದ ಅಲಾಸ್ಕಾವನ್ನು ಖರೀದಿ ಮಾಡಿತ್ತು. ಆ ಸಮಯದಲ್ಲಿ ಜನರು ಅದನ್ನು ಒಂದು ತಪ್ಪು ಖರೀದಿ ಎಂದು ಕರೆದಿದ್ದರು. ಆದರೆ ಇದೇ ಅಲಾಸ್ಕಾ ಇಂದು ಅಮೆರಿಕದ ಅತ್ಯಂತ ತಾಂತ್ರಿಕ ಮತ್ತು ಸಂಪನ್ಮೂಲ ಸಮೃದ್ಧ ರಾಜ್ಯಗಳಲ್ಲಿ ಒಂದು. ಇತಿಹಾಸ ಅಭಿಪ್ರಾಯವನ್ನು ಬದಲಾಯಿಸುವ ತನ್ನದೇ ಆದ ಮಾರ್ಗವನ್ನು ಹೊಂದಿದೆ. ಡೆನ್ಮಾರ್ಕ್ ತಕ್ಷಣವೇ ಈ ಪ್ರಸ್ತಾಪನೆಯನ್ನು ತಿರಸ್ಕರಿಸಿತು. ಗ್ರೀನ್‌ಲ್ಯಾಂಡ್ ಟ್ರಂಪ್ ಬಯಸುತ್ತಿರುವುದನ್ನು ಗ್ರೀನ್‌ಲ್ಯಾಂಡ್ ಮಾರಾಟಕ್ಕೆ ಇല്ലെಂದು ಖಡಾಖಂಡಿತವಾಗಿ ಹೇಳಿತು ಮತ್ತು ಗ್ರೀನ್‌ಲ್ಯಾಂಡ್ ಜನರ ಹೊಸ ಮಾಲೀಕತ್ವವನ್ನು ಬಯಸುವುದಿಲ್ಲ ಎಂದು ಹೊಂದಿತ್ತು. ಹೆಚ್ಚಿನ ಸ್ವಾಯತ್ತತೆಯನ್ನು ಬಯಸುತ್ತಾರೆ ಎಂದು ಹೇಳಿತ್ತು. ಟ್ರಂಪ್ ಅವರು ಡೆನ್ಮಾರ್ಕ್‌ಗೆ ನಿಗದಿತ ರಾಜ್ಯ ಭೇಟಿ ರದ್ದುಗೊಳಿಸಿ ಒಪ್ಪಂದವನ್ನು ರದ್ದು ಮಾಡಿದರು. ಆದರೆ ಈ ಆಲೋಚನೆ ಮಾಯವಾಗಲಿಲ್ಲ. ಟ್ರಂಪ್ ಗ್ರೀನ್‌ಲ್ಯಾಂಡ್‌ಗಾಗಿ ಅನ್ನು ಹೆಸರು ಗೌರವಕ್ಕಾಗಿ ಬಯಸಲಿಲ್ಲ, ಅವರು ಅದನ್ನು ಶಕ್ತಿಯಾಗಿ ಬಯಸಿದರು. ಏಕೆಂದರೆ ಆರ್ಕ್ಟಿಕ್ ಬಿಸಿಯಾಗುತ್ತಿದೆ, ಹೊಸ ಮಾರ್ಗಗಳು ತೆರೆಯುತ್ತಿವೆ, ಸಂಪನ್ಮೂಲಗಳು ಲಭ್ಯವಾಗುತ್ತಿವೆ. ಮುಂದಿನ ಮಹತ್ವದ ಜಿಯೋಪಾಲಿಟಿಕ್ಸ್ ಪೈಪೋಟಿ ಈಗಾಗಲೇ ಆರಂಭವಾದಂತೆ ಕಾಣುತ್ತಿದೆ. ಗ್ರೀನ್‌ಲ್ಯಾಂಡ್ ಭೂತಕಾಲದ ಬಗ್ಗೆ ಅಂತೂ ಅಲ್ಲವೇ ಅಲ್ಲ, ಭವಿಷ್ಯವನ್ನು ಯಾರು ನಿಯಂತ್ರಿಸುತ್ತಾರೆ ಎಂಬ ಬಗ್ಗೆ ಬಹುದೊಡ್ಡ ಆಲೋಚನೆಯನ್ನು ಹೊಂದಿದೆ.